ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಪಿಸೋನ ಡೈರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ ಗೈಸ್ ನಾನಂತೂ ತುಂಬ ದಿನ ಆಗಿತ್ತು ವೈರಲ್ ರೆಸಿಪೀಸ್ನ ಟ್ರೈ ಮಾಡಿದೆ. ಸೊ ತುಂಬ ವಿಶ್ ಲಿಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಇದೊಂದು ಮಾಡಬೇಕು ರಿವ್ಯೂ ಕೊಡಬೇಕು ಅಂತ. ಸೊ ಇವತ್ತು ನಾನು ತುಂಬ ವೈರಲ್ ರೆಸಿಪಿ ಜೊತೆ ಬಂದಿದ್ದೀನಿ, ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ನಿಮಗೆ ಹೇಳೋಣ ಅಂತ. ಸೊ ಇವತ್ತು ನಾನು ಫಸ್ಟ್ ಮಾಡ್ತಾ ಇರೋ ರೆಸಿಪಿ ಬಂದುಬಿಟ್ಟು ವೈರಲ್ ಚೀಸ್ ಮ್ಯಾಗಿ. ನಾನು ಯಾವತ್ತೂ ಇದುವರೆಗೂ ಟ್ರೈ ಮಾಡಿಲ್ಲ, ಸೊ ಇದೇ ಫಸ್ಟ್ ಟ್ರೈ ಮಾಡ್ತಾ ಇರೋದು. ಸೊ ಅದು ಹೇಗಿದೆ ಟೇಸ್ಟು, ತಿನ್ಬೋದಾ, ತಿನ್ನೋಕ್ಕಾಗುತ್ತಾ ಇಲ್ವಾ ಅಂತ ನಾನಿವತ್ತು ಫಸ್ಟ್ ನಿಮ್ಮ ಎದುರಿಗೇ ಪ್ರಿಪೇರ್ ಮಾಡಿಬಿಟ್ಟು ಹೇಗಿತ್ತು ಅಂತ ರಿವ್ಯೂ ಕೊಡ್ತೀನಿ. ಸೊ ಈ ವಿಡಿಯೋನ ಫುಲ್ ಎಂಡ್ವರೆಗೂ ನೋಡಿ ಅಂತ ಹೇಳ್ತಾ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಯಾರೆಲ್ಲ ಏನೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ಈ ಥರ ತುಂಬ ವೈರಲ್ ರೆಸಿಪೀಸ್ ನಾನು ಆಲ್ರೆಡಿ ಮಾಡಿ ಹಾಕಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ಈ ಥರ ಬರ್ತಾನೆ ಇರುತ್ತೆ ಅಂತ ಹೇಳ್ತಾ ಸೊ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಗೈಸ್ ನಾನಂತೂ ರೆಡಿ ಇದ್ದೀನಿ. ಸೊ ಬನ್ನಿ ಇವಾಗ ಫಸ್ಟು ಏನೇನು ಮಿಕ್ಸ್ ಮಾಡ್ಕೊಬೇಕು ಅಂತ ತೋರಿಸ್ತೀನಿ. ಸೊ ಫಸ್ಟು ಚೀಸ್, ಸೊ ಒಂದು 2 ಸ್ಲೈಸ್ ಚೀಸ್ನ ನಾನು ಹಾಕ್ಕೋತಾ ಇದ್ದೀನಿ. ಸೊ ನೀವು ಹತ್ತಿರ ಬಂದರೆ ಚೆನ್ನಾಗಿರುತ್ತೆ. ಗೈಸ್ ನಾನಿವಾಗ ಚೀಸ್ ಹಾಕ್ತಾಯಿದ್ದೀನಿ. ಎಸ್, ಅಷ್ಟು ಚೀಸ್. ನೆಕ್ಸ್ಟ್ ಬಟರ್. ಸೊ ಒಂದು ಸ್ಲೈಸ್ ಬಟರ್ನ ಈಗ ಹಾಕೋಬೇಕು. ಎಸ್, ಎಲ್ಲ ಒಂದು ಸತಿ ಹಾಕ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಬೇಕು ಗೈಸ್ ಇದನ್ನ. ಇನ್ನು ಗೈಸ್ ಸ್ವಲ್ಪ ಮಯೋನೀಸ್. ನೆಕ್ಸ್ಟ್ ಶೇಜ್ವಾನ್. ಇದಾದಮೇಲೆ ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಆ್ಯಂಡ್ ಆರಿಗ್ಯಾನೋ. ಸ್ವಲ್ಪ ಆರಿಗ್ಯಾನೋ. ಎಸ್, ಸಾಕು. ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಗ್ಯಾಸ್ ಆನ್ ಮಾಡಬೇಕು. ಸೊ ಫಸ್ಟೇ ಹಾಕ್ಕೊಂಡ್ರೆ ಈ ಚೀಸೆಲ್ಲ ಬೇಗ ಮೆಲ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಫಸ್ಟ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಆನ್ ಮಾಡಿಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಬೇಕು ಗೈಸ್. ಇವಾಗ ಆನ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಬೇಕು. ಬಟರ್ನು ಮೆಲ್ಟ್ ಆಗಬೇಕಲ್ಲ, ಬಟರ್ ಮೆಲ್ಟ್ ಆದರೆ ಚೀಸು ಹಂಗೆ ಕ್ರೀಮಿ ಆಗುತ್ತೆ ಗೈಸ್. ನೆಕ್ಸ್ಟ್ ಇವಾಗ ಬಟರ್ ಮೆಲ್ಟ್ ಆದಮೇಲೆ ಮ್ಯಾಗಿ ಮಸಾಲ ಇರುತ್ತಲ್ಲ ಅದನ್ನೇ ಹಾಕ್ಕೋಬೇಕು. ಸ್ವಲ್ಪ ಫುಲ್ ಪ್ಯಾಕೆಟ್ ಹಾಕ್ತಾಯಿದ್ದೀನಿ. ಎಸ್, ಮ್ಯಾಗಿ ಮಸಾಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಸೊ ಚೀಸ್ ಇರುತ್ತಲ್ಲ ಗಟ್ಟಿ ಇರುತ್ತೆ. ಸೊ ಇವಾಗ ಇದಕ್ಕೆ ಮಿಲ್ಕ್ನ ಆ್ಯಡ್ ಮಾಡಬೇಕು ಗೈಸ್. ಸೊ ನಾನಿವಾಗ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಒಂದು ಮ್ಯಾಗಿಗೆ ಎಷ್ಟು ಬೇಕು ಅಷ್ಟು ಮಿಲ್ಕ್ ತೊಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಮತ್ತೆ ಸೇಮ್ ಎಲ್ಲನೂ ಕರಗತ್ತೆ ಆಯಿತಾ, ಚೀಸ್ ಎಲ್ಲ ಮಿಲ್ಕ್ ಜೊತೆ ಬ್ಲೆಂಡ್ ಆಗುತ್ತೆ. ಸೊ ಅಲ್ಲಿವರೆಗೂ ಹಂಗೆ ಮಾಡ್ಕೋಬೇಕು. ನೋಡಿ ಗೈಸ್, ಈ ಥರ ಮಾಡ್ಕೋಬೇಕು, ಓಕೆನಾ? ಮಿಲ್ಕ್ ಹಾಕ್ಬಿಟ್ಟು ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿ. ಸೊ ಚೀಸೆಲ್ಲ ಕೆಳಗಡೆ ಇರುತ್ತಲ್ಲ ಅದು ಸೀದೋಗಬಾರ್ದು. ಸೊ ಇವಾಗ ನಾನು ಇದಕ್ಕೆ ಮ್ಯಾಗಿ ಹಾಕ್ಕೋತೀನಿ. ಬಾಯ್ಲ್ ಆಗ್ತಿದೆ ಅಲ್ವಾ? ಸೊ ಇವಾಗ ಈ ಮ್ಯಾಗಿನ ಹೀಗೆ ಹಾಕ್ಕೋತಾ ಇದ್ದೀನಿ, ಓಕೆನಾ? ಸೊ ಇವಾಗ ಜಸ್ಟ್ ಇನ್ನೇನು ಮಾಡೋಂಗಿಲ್ಲ, ಲಿಡ್ನ ಕ್ಲೋಸ್ ಮಾಡ್ಬೋದು, ಇಲ್ಲ ಹಾಗೇನೆ ಇದನ್ನ ಬೇಯಬೇಕು ಅಷ್ಟೇ. ನೂಡಲ್ಸ್ ಇದರಲ್ಲೇ ಬೇಯಬೇಕು ಇವಾಗ. ವಾವ್, ಕಲರ್ ಏನು ಸಖತ್ತಾಗಿದೆಯಲ್ಲ.
ಸೊ ಆ್ಯಂಡ್ ಇವಾಗಲ್ಲ, ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೂ ನಡೆಯುತ್ತೆ ಗೈಸ್, ಯಾಕಂದರೆ ಚೀಸಲ್ಲೇ ಸಾಲ್ಟ್ ಇರುತ್ತಲ್ವ. ಸೊ ಆಲ್ರೆಡಿ ಚೀಸು ಬಟರ್ ಎಲ್ಲ ಹಾಕಿರ್ತೀವಿ, ಸೊ ಅದರಲ್ಲೇ ಸಾಲ್ಟ್ ಇರುತ್ತೆ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ. ನೋಡೋಕ್ಕಂತೂ ಚೆನ್ನಾಗಿದೆ ಗೈಸ್, ಬಟ್ ಏನಂತಾರೆ ಟೇಸ್ಟ್ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಲೆಟ್ಸ್ ಟ್ರೈ ಅಂತ ಹೇಳ್ತಾ ಇದನ್ನ ಹಂಗೆ ಸ್ವಲ್ಪ ಬೇಯೋದಕ್ಕೆ ಬಿಡ್ತೀನಿ ಗೈಸ್. ಇದು ಬಾಯ್ಲ್ ಆಗ್ತಾ ಇದೆ, ಸೊ ನಾನು ಕೀಪ್ ವಾಮಲ್ಲಿ ಇಟ್ಟಿದ್ದೀನಿ. ಸೊ ಇದನ್ನು ಚೇಂಜ್ ಮಾಡ್ತೀನಿ. ಎಸ್, ಸೊ ಮಿಲ್ಕ್ ಎಲ್ಲ ಹಾಕಿರ್ತೀವಲ್ವಾ, ಸೊ ಸ್ವಲ್ಪ ಟೇಸ್ಟ್ ಒಂಥರ ಕ್ರೀಮಿಯಾಗಿ ಬರುತ್ತೆ ಗೈಸ್. ಬಟ್ ಏನಂತಾರೆ ಆ ಘಮ ಘಮ ಫ್ಲೇವರ್ ಅದೆಲ್ಲ ಗೊತ್ತಾಗ್ತೈತೆ ನೋಡಿ ಹೆಂಗೆ ಬಂದಿದೆ ಅಂತ. ಸೊ ಬಟ್ ಅದು ಚೆನ್ನಾಗಿ ಬೇಯಬೇಕು, ಓಕೆನಾ. ಗೈಸ್ ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಈ ವೈರಲ್ ರೆಸಿಪಿ ತುಂಬ ಬರ್ತದೆ ರೀಸೆಂಟಾಗಿ, ಮತ್ತೆ ಎಲ್ಲ ಮಾಡಿ ಟೇಸ್ಟ್ ಮಾಡಬೇಕು ಅಂತ. ಸೊ ಬೇರೆ ಬೇರೆ ಕೆಲಸದಲ್ಲಿ ಇದನ್ನು ಮಾಡೋಕ್ಕೆ ಟೈಮ್ ಸಿಗ್ತಾ ಇರಲಿಲ್ಲ. ಎಲ್ಲನೂ ಈ ಥರ ನೋಡ್ಕೊಂಡು ಇಟ್ಕೊಂಡಿದ್ದೆ, ಇದೊಂದು ಟ್ರೈ ಮಾಡಬೇಕು ಅಂತ. ಸೊ ಅದಕ್ಕೆ ಇವತ್ತು ಟ್ರೈ ಮಾಡೋಣ ಒಂದೇನೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಫಸ್ಟು ಅದಕ್ಕೆ ಮ್ಯಾಗಿ ಟ್ರೈ ಮಾಡ್ತಾಯಿದ್ದೀನಿ, ಬಿಕಾಸ್ ಮ್ಯಾಗಿ ತಿಂದು ನಾನು ತುಂಬ ದಿನ ಆಗಿತ್ತು. ಸೊ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು. ಯಾಕೆ ಇದನ್ನೇ ಟ್ರೈ ಮಾಡಬಾರ್ದು, ಹೆಂಗಿದ್ರು ಇದನ್ನು ತಿನ್ನಬೇಕು ಅಂತ ಇದ್ದೀನಲ್ವಾ ಅಂತ ಹೇಳಿ, ಸೊ ಅದಕ್ಕೆ ಈ ಮ್ಯಾಗಿನೇ ಮಾಡ್ತಾಯಿದ್ದೀನಿ, ವೈರಲ್ ಚೀಸ್ ಮ್ಯಾಗಿ. ಐ ಥಿಂಕ್ ಇದಾಯ್ತು ಅನಿಸುತ್ತೆ, ಇನ್ನೇನು ಒಂದು 2 ನಿಮಿಷ ಅಷ್ಟೇ, ಆಮೇಲೆ ತೆಗೆದ್ಬಿಡ್ತೀನಿ. ನೋಡಿ ಕ್ರೀಮಿಯಾಗಿದೆ. ಬಾಯ್ಲ್ ಆಗಲಿ ಅಂತ ಬಿಟ್ಟಿದ್ದೆ, ಸ್ವಲ್ಪ ಬೇಯಲಿ ಸಾಫ್ಟ್ ಆಗಲಿ ಅಂತ. ಎಸ್ ಗೈಸ್, ನಾನು ಇವಾಗ ಇದನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಸೊ ಇದಾಗಿದೆ, ಇವಾಗ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇದನ್ನ. ಆ್ಯಂಡ್ ಗೈಸ್ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಉದುರಿಸ್ತಾ ಇದ್ದೀನಿ. ಕೊತ್ತಂಬರಿ ಹಾಕಿದ್ಮೇಲಂತೂ ವಾವ್, ಕಲ್ಲರು ಚೆನ್ನಾಗಿದೆ ಆ್ಯಂಡ್ ಆ ಅರೋಮಾ ಅಂತೂ ಸಖತ್ತಾಗಿ ಬರ್ತಾಯಿದೆ. ಆ್ಯಂಡ್ ನಿಮಗೆ ಸ್ವಲ್ಪ ಜುರ್ರ್ ಅಂತ ಈ ಸೌಂಡ್ ಕೇಳಿಸ್ಬೋದು ನಮ್ಮ ಇಂಡಕ್ಷನ್ ಸ್ಟವ್ದು, ಯಾಕಂತ ಅಂದರೆ ಅದು ಆಫ್ ಆದಮೇಲೆ ಟೆಂಪ್ರೇಚರ್ನ ಕೂಲ್ ಆಗೋವರೆಗೂ ಅದು ಆನಲ್ಲಿರುತ್ತೆ ಒಂಥರ, ಅದಕ್ಕೋಸ್ಕರ. ಸೊ ಇವಾಗ ಗೈಸ್ ನಾನು ಇದನ್ನ ಬೌಲ್ಗೆ ಸರ್ವ್ ಮಾಡ್ಕೋತೀನಿ. ಆ್ಯಂಡ್ ಗೈಸ್ ವೈರಲ್ ಚೀಸ್ ಮ್ಯಾಗಿ ರೆಡಿ ಇದೆ. ಬಿಸಿ ಬಿಸಿ ಇದೆ ಗೈಸ್. ಆ್ಯಂಡ್ ಮೇಲೆ ಕೂಡ ಚೀಸ್ ಹಾಕಿದ್ದೀನಿ. ವಾವ್, ಇಟ್ಸ್ ಫ್ಯಾಂಟಾಸ್ಟಿಕ್, ಸಕ್ಕತ್ತಾಗಿದೆ. ಟೇಸ್ಟ್ ಮಾಡೋಣ. ಸೊ ಬಿಸಿ ಇರೋದ್ರಿಂದ ಕೆಳಗಿಟ್ಟಿದ್ದೀನಿ. ಚೆನ್ನಾಗಿದೆ ಗೈಸ್. ಬರೀ ನಾರ್ಮಲ್ ಮ್ಯಾಗಿ ತಿಂದು ನಾನಿಲ್ಲಾಂದರೆ ಸ್ವಲ್ಪ ವೆಜಿಟೇಬಲ್ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ವಾ, ಅದೆಲ್ಲ ತಿಂದು ಒಂಥರ ಬೋರ್ ಬಂದುಬಿಟ್ಟಿರುತ್ತೆ. ಇದೊಂಥರ ಟೇಸ್ಟು ಡಿಫ್ರೆಂಟಾಗಿ ಒಂಥರ ಸಖತ್ ರಿಚ್ ಆಗಿದೆ ಅಂತ ಅನಿಸುತ್ತೆ ಗೈಸ್. ಚೀಸು ಮತ್ತು ಮಿಲ್ಕ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿದೆ. ಅಪ್ಪ ಹೆವಿ ಬಿಸಿ ಇದೆ, ಬೌಲ್ನ ಇಟ್ಕೊಳಕ್ಕಾಗ್ತಾಯಿಲ್ಲ. ಮಸ್ತಾಗಿದೆ, ಬಿಸಿ ಬಿಸಿ ತಿನ್ನೋಕ್ಕಂತೂ ಸಿಂಪಲ್ ರೆಸಿಪಿ. ನೀವು ಟ್ರೈ ಮಾಡಿ ಗೈಸ್. ನಾನು ಹೆಂಗಾಗುತ್ತೋ ಈ ಚೀಸೆಲ್ಲ ಹಾಕ್ಬಿಟ್ಟು ಮ್ಯಾಗಿ ಹಾಕ್ಬಿಟ್ಟು ಅಂತ ಅಂದ್ಕೊಂಡಿದ್ದೆ, ಬಟ್ ಇದಕ್ಕೊಂದ್ಸರಿ ನೀವು ಟ್ರೈ ಮಾಡಿ ಇದನ್ನು ತಿಂದರೆ ನಾರ್ಮಲಾಗಿ ಮ್ಯಾಗಿ ಮಾಡ್ಕೊಂಡು ನೀವು ತಿನ್ನೋದೇ ಇಲ್ಲ, ಅದು ಮಾತ್ರ 100% ಗ್ಯಾರಂಟಿ. ಮೇಲ್ಗಡೆ ಬೇರೆ ಚೀಸ್ ಹಾಕ್ಕೊಂಡಿದ್ದೀನಿ. ವಾವ್ ನೋಡಿ, ಸಖತ್ತಾಗಿದೆ ಗೈಸ್. ಸೊ ಟ್ರೈ ಮಾಡೋದನ್ನು ಮರಿಬೇಡಿ. ಸೊ ಈ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿದೆ. ಅದಕ್ಕೆ ಅನಿಸುತ್ತೆ ವೈರಲ್ ಆಗಿರೋದು. ಸೊ ನನಗಂತೂ ತುಂಬ ಇಷ್ಟ ಆಯಿತು, ನೀವು ಪಕ್ಕಾ ಇಷ್ಟಪಡ್ತೀರಾ. ಚೆನ್ನಾಗಿದೆ ರೆಸಿಪಿ ಅಂತ ಹೇಳ್ತಾ ಬಾಯ್ ಗೈಸ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ
ನೆಕ್ಸ್ಟ್ ಇನ್ನೊಂದು ವೈರಲ್ ರೆಸಿಪಿ ಜೊತೆ ಬರ್ತೀನಿ. ಆ್ಯಂಡ್ ನಿಮಗೆ ಯಾವ್ದಾದ್ರು ರೆಸಿಪಿ ಟ್ರೈ ಮಾಡಬೇಕು ಅಂತ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಅದನ್ನು ಕೂಡ ಟ್ರೈ ಮಾಡಿ ರಿವ್ಯೂ ಹೇಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್.